ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಬನ್ನಿ ಫ್ರೆಂಡ್ಸ್, ನಾನು ಇವತ್ತೊಂದು ನಿಮಗೆ ಬೋಟಿ ಬಿರಿಯಾನಿ ಮಾಡೋದು ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ನೋಡಿ ಫ್ರೆಂಡ್ಸ್, ಈಗ ಬೋಟಿ ಫ್ರೈಗೆ ಏನೇನು ಬೇಕು ಅಂತ ಹೇಳ್ತೀನಿ. ನಾನಿಲ್ಲಿ ಮೊದಲಿಗೆ ಅನ್ನ ಮಾಡೋ ರೈಸು ಅರ್ಧ ಪಾವು ಮತ್ತು ಜೀರಾ ರೈಸ್ ಅರ್ಧ ಪಾವು ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನೊಂದು 1/4 kg ಬೋಟಿ ಬೇಯಿಸಿ ಇಟ್ಕೊಂಡಿರೋದು ಇಲ್ಲಿ ತೆಗೆದು ಅದು ಸೂಪ್ ಸಮೇತ ತೆಗೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು 1/4 kg ಆಗುವಷ್ಟಿದೆ. ಉಳಿದಿದ್ದು ನಾನು ಬೋಟಿ ಫ್ರೈ ಮಾಡಿದ್ದೀನಿ, ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇದು ನಾನು ಬೋಟಿ ಬಿರಿಯಾನಿಗೋಸ್ಕರ ಇಷ್ಟು ನಾನು ಸೂಪು ಮತ್ತು ಬೋಟಿ ಪೀಸಸ್ಸು ನಾನು ಇಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಮಸಾಲೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ, ಮೊದಲಿಗೆ ನಾನಿಲ್ಲೊಂದು ಅರ್ಧ ಸ್ಪೂನು ಅರಿಶಿನ ಇಟ್ಟಿದ್ದೀನಿ. ಹಾಗೆ ಒಂದೇ ಒಂದು ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ. ಮತ್ತು ಒಂದು 5 ಹಸಿಮೆಣ್ಸಿನ್ಕಾಯಿ, 2 ಚಕ್ಕೆ, 1 ಲವಂಗ ಹಾಕಿದ್ದೀನಿ. ಮತ್ತು ಕಾಳು ಮೆಣಸು ಒಂದು 3/4 ಸ್ಪೂನಷ್ಟು ಹಾಕಿದ್ದೀನಿ. ಧನಿಯಾ 1.5 ಸ್ಪೂನಷ್ಟು, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟು ರುಬ್ಬೋದಕ್ಕೆ ಬೇಕಾಗುತ್ತೆ. ಮತ್ತು ಒಗ್ಗರಣೆಗೆ ಏನೇನು ಬೇಕು ಅಂತಂದರೆ, ಇಲ್ಲಿ ಗರಂ ಮಸಾಲ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ನಾನು ಒಗ್ಗರಣೆಗೆ ಹಾಕುವಾಗ ಚಕ್ಕೆ, ಲವಂಗ ಅದೆಲ್ಲ ಏನೂ ನಾನು ಹಾಕೋದಿಲ್ಲ. ಪಲಾವ್ ಎಲೆ ಎಲ್ಲ ಈ ಮಸಾಲೆ ಗರಂ ಮಸಾಲದಲ್ಲೇ ಎಲ್ಲ ಇರುತ್ತೆ. ಇಲ್ಲಾಂದರೆ ಅದೆಲ್ಲ ಬಾಯಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವುದೇ ಥರದ ಬಿರಿಯಾನಿ ಮಾಡಿದ್ರೂ ಕೂಡ ಈ ಗರಂ ಮಸಾಲ ಪೌಡರು ನಾನು ಮನೆಯಲ್ಲೇ ಮಾಡ್ತೀನಿ. ಅದೂ ಅಷ್ಟೇ, ನೆಕ್ಸ್ಟ್ ವಿಡಿಯೋಲ್ಲಿ ಹೇಗೆ ಮಾಡೋದು ಗರಂ ಮಸಾಲ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಇವಾಗ ಇದರಲ್ಲಿ ಸೋಂಪು, ಮರಾಠಿ ಮೊಗ್ಗು, ಅನಾನಸ್ ಮೊಗ್ಗು ಎಲ್ಲ ತುಂಬ ಇಂಗ್ರೀಡಿಯೆಂಟ್ಸ್ ಇದೆ ಫ್ರೆಂಡ್ಸ್ ಇದರಲ್ಲಿ. ಇದಕ್ಕೆ ಬೋಟಿಗೆ ನಾವು ಒಂದು ಸ್ವಲ್ಪ ಇಲ್ಲಿ ಸೋಂಪು ಹಾಕಬೇಕಾಗುತ್ತೆ ಒಗ್ಗರಣೆಗೆ. ಸೋಂಪು ಮತ್ತು ಪುದೀನ, ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, 1 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಈಗ ಮೊದಲಿಗೆ ನಾನು ಇಲ್ಲಿ ಮಸಾಲ ತೋರಿಸಿದ್ನಲ್ಲ, ಈ ಮಸಾಲನೆಲ್ಲ ಫಸ್ಟು ಮಿಕ್ಸಿ ಮಾಡ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ರುಬ್ಬಿರೋದು ಆಗಿದೆ, ಈ ಥರ ಆಗಿದೆ. ಇಷ್ಟಾದರೆ ಸಾಕು. ಈಗ ಮೊದಲಿಗೆ ನಾವು ಕುಕ್ಕರು ಇಟ್ಕೊಳ್ಳೋಣ, ಒಗ್ಗರಣೆ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಈಗ ಆಯಿಲ್ ಕಾದ್ಮೇಲೆ ಮೊದಲು ಸೋಂಪು ಕೊಡ, ಮತ್ತು ಗರಂ ಮಸಾಲ ಪೌಡ್ರ್ ಹಾಕ್ಕೊಬಿಡೋಣ. ಈಗ ಪುದೀನ ಸೊಪ್ಪು ಹಾಕ್ಕೊಬಿಡೋಣ. ಇದಕ್ಕೆ ನಾವು ಈರುಳ್ಳಿ ಒಗ್ಗರಣೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡು, ಯಾಕೆಂದರೆ ಬೋಟಿಯಲ್ಲೆಲ್ಲ ಹಾಕೊಂಡು ಅದರಲ್ಲೇ ಆಗಿದ್ದಿದೆ. ಹಾಗಾಗಿ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಕಮ್ಮಿ ಆಯಿಲ್ ಹಾಕಿದ್ದೀನಿ. ಇಲ್ಲದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡೋಣ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಇವಾಗೆಲ್ಲ ಬೋಟಿ ಬಿರಿಯಾನಿ ತುಂಬ ಟ್ರೆಂಡ್ ಆಗೋಗ್ಬಿಟ್ಟು, ಹಾಗಾಗಿ ನಾನು ಒಂದ್ಸಲ ಮಾಡಿದ್ದೆ ಫ್ರೆಂಡ್ಸ್. ಈಗ ಟೊಮೆಟೊ ಒಂದು ಸ್ವಲ್ಪ ಬೇಯಲಿ.
ನಾನು ಮುಂಚೆಲ್ಲ ಮಾಡಿದ್ದೆ ಫ್ರೆಂಡ್, ತುಂಬ ಚೆನ್ನಾಗಿ ಬಂತು, ತುಂಬ ಟೇಸ್ಟಿಯಾಗಿತ್ತು. ಇವಾಗೆಲ್ಲ ಕಡೆಯೂ ಅಷ್ಟೇ ಟ್ರೆಂಡ್ ಆಗಿಬಿಟ್ಟಿದೆ ಬೋಟಿ ಅಂತ. ಹಾಗಾಗಿ ನಾನೊಂದು ಸಲ ಮಾಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು. ಅದಕ್ಕೆ ಇವತ್ತು ನಮ್ಮ ವೀಕ್ಷಕರಿಗೆ ಮಾಡಿ ತೋರಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್. ಇದಾಗಿದೆ. ಇವಾಗ ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆ ಹಾಕ್ಕೊಳ್ಳೋಣ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಹಾಗೆ ನೀವು ಒಂದು ಸಲ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇದು ಮಾಡ್ತಾ ಇರೋದು ನೋಡಿದ್ರೇ ನಿಮಗೆ ಗೊತ್ತಾಗ್ಬಿಡುತ್ತೆ ತುಂಬ ಚೆನ್ನಾಗಿ ಬಂದಿದೆ ಅಂತ. ಹಾಗಾಗಿ ಈ ವಿಡಿಯೋ ನೋಡಿದ ತಕ್ಷಣ ನನಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಈಗ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಬೇಯಬೇಕು. ನೋಡಿ ಫ್ರೆಂಡ್ಸ್, ಈಗ ಹಸಿ ವಾಸನೆ ಹೋಗಿದೆ. ಈಗ ಇಲ್ಲಿ ಬೇಯಿಸ್ಕೊಂಡು ರುಟಿ ಮತ್ತು ಬೋಟಿ ಸೂಪ್ ಹಾಕೋಣ. ಫ್ರೆಂಡ್ಸ್, ಈಗ ಬೋಟಿನೂ ಸೂಪು ಎಲ್ಲ ಹಾಕಾಯಿತು. ಇವಾಗ ನಾವು ಇದಕ್ಕೆ ಅಕ್ಕಿ ಹಾಕ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಅಕ್ಕಿ ಎಲ್ಲ ಹಾಕಾಯಿತು. ಅದೇ ಸೂಪು ಸಾಕಾಗೋಗಿದ್ರೆ ಎಕ್ಸ್ಟ್ರಾ ನೀರು ಹಾಕೋದು ಬೇಡ. ಯಾಕೆಂದರೆ ನನಗೆ ಒಂದು ಪಾವು ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗುತ್ತೆ. ಜಾಸ್ತಿ ಅಕ್ಕಿ ಹಾಕಿದಾಗ ಜಾಸ್ತಿನೇ ನೀರು ಹಾಕಬೇಕಾಗುತ್ತೆ. ನೋಡಿ, ಇಷ್ಟ ಆದರೆ ಸಾಕೀಗ. ಬೋಟಿ ಅಂತೂ ನಮಗೆ ಇಲ್ಲಿ ಅಂಗಡಿಯಲ್ಲೇ ನೀಟಾಗಿ ಎಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಕೊಟ್ಟಿದ್ದರು. ಆದರೂ ನನ್ನ ಮನೆಯಲ್ಲಿ ಕೂಡ ತುಂಬ ಒಂದು 7-8 ಸತಿ ತೊಳಿಬೇಕು ಫ್ರೆಂಡ್ಸ್. ಅದಕ್ಕೆ ಬಿಸಿನೀರು, ಅರಿಶಿನ ಮತ್ತು ಉಪ್ಪು, ಸುಣ್ಣ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ವೈಟಿಗೆ ಬರೋ ಥರ ತೊಳಿಬೇಕು. ಆಮೇಲೆ ಒಗ್ಗರಣೆ ಮಾಡಿ ಬೇಯಿಸಿದ್ದೆ. ಈಗ ನಾನು ಆವಾಗಲೇ ಬೋಟಿ ಬೇಯಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ. ಇವಾಗ ನಾನು ಈ ಅನ್ನಕ್ಕೆ ಬೇಕಾಗುವಷ್ಟು, ಅಕ್ಕಿಗೆ ಬೇಕಾಗುವಷ್ಟು ಮಾತ್ರ ಇಲ್ಲಿ ಉಪ್ಪು ಸೇರಿಸ್ತಾಯಿದ್ದೀನಿ. ಅಷ್ಟಾದರೆ ಸಾಕು. ಈಗ ಒಂದಿದು 2 ವಿಷಲ್ ಬಂದರೆ ಸಾಕು ಫ್ರೆಂಡ್ಸ್. ಇವಾಗ ಕುಕ್ಕರ್ ಮುಚ್ಬೋದು. 2 ವಿಷಲ್ ಬಂದರೆ ಸಾಕು ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಈಗ ಕುಕ್ಕರ್ ಕೂಗಿದೆ, 2 ವಿಷಲ್ ಆಯಿತು. ಈಗ ಬನ್ನಿ ಹೇಗಾಗಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ನೋಡೋಣ ಬನ್ನಿ. ಈಗ ನೋಡಿ ಫ್ರೆಂಡ್ಸ್, ಈ ಥರ ಆಗಿ ತುಂಬ ಚೆನ್ನಾಗಾಗಿದೆ ಬೋಟಿ ಬಿರಿಯಾನಿ. ಘಮ ಘಮ ಅಂತ ಇದೆ. ಜೀರಾ ರೈಸ್ ಹಾಕಿರೋದಕ್ಕೆ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಬನ್ನಿ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ. ನೋಡೋದಕ್ಕೆ ಎಷ್ಟು ಸೊಗಸಾಗಿದೆ ನೋಡಿ ಫ್ರೆಂಡ್ಸ್. ಬೋಟಿ ಅಂತೂ ತುಂಬ ಚೆನ್ನಾಗಿ ಬೆಂದಿದೆ. ಯಾಕೆಂದರೆ ಮುಂಚೆನೇ ನಾನೊಂದು
6 ಸಲ ಕೂಗಿಸಿದ್ದೆ, ಹಾಗಾಗಿ ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ತಿಂತಾಯಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಮೊಸರು ಮತ್ತು ನಿಂಬೆಹಣ್ಣು ಹಿಂಡ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಫ್ರೆಂಡ್ಸ್, ನೀವು ಒಂದ್ಸಲ ಈ ರೀತಿ ಮಾಡಿ, ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ನೋಡಿಬಿಟ್ಟು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.